ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸ್ವರ ಚಾಮಂತಿಗೆ ಹೇಳ್ಬಿಟ್ಟು ಬೆಂಗಳೂರಿಂದ ಹಾಸನಿಗೆ ಹೊರಡ್ತಾಳೆ. ಹಾಸನಿಗೆ ಹೋಗಿ ಅಲ್ಲಿ ಹಾಸ್ಪಿಟ್ಲ್ ಹೋಗ್ತಾಳೆ. ಹಾಸ್ಪಿಟ್ಲ್ ಹೋಗಿ ಅಲ್ಲಿ ವಿಚಾರಿಸಿದಾಗ ಯಾರೂ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವಳು ಗೊತ್ತಿರೋ ಸಿಸ್ಟರ್ನ ಹೆಸರು ಕೇಳ್ತಾಳೆ. ಅವ್ರು ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು ಅಂತ ಹೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಮತ್ತು ನನ್ನ ಮಗುನ ಏನು ಮಾಡಿದ್ರು ಅಂತ ಕೇಳ್ತಾಳೆ. ಅದಕ್ಕೆ ನಿಮ್ಮ ಮಗುನ ಅವಳು ಮಾರಿಬಿಟ್ರು ಯಾರೋ ಭಿಕ್ಷುಕರಿಗೆ 50,000ಕ್ಕೆ ಅಂತ ಸುಳ್ಳು ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವಳಿಗೆ ಒಂಥರ ಪ್ರಜ್ಞೆನೇ ತಪ್ಪದಂಗಾಗುತ್ತೆ. ಅದನ್ನು ಹೇಳ್ಸಿರೋದು ಅಭಿ ಹೇಳ್ಸಿರ್ತಾನೆ. ಅವರಿಗೆಲ್ಲ ಆಯಗಳಿಗೆ ಎಲ್ಲ ದುಡ್ಡು ಕೊಟ್ಬಿಟ್ಟು ಬಂದು ಕೇಳಿದ್ರೆ ಹಿಂಗಂತ ಹೇಳಿ ಅಂತ ಹೇಳಿರ್ತಾನೆ. ಎಲ್ಲರಿಗೂ ಕಟ್ಲೆ ದುಡ್ಡು ಕೊಟ್ಬಿಡ್ತಾನೆ. ಆವಾಗ ಅವರೆಲ್ಲ ಅವ್ನು ಹೆಂಗೆ ಹೇಳಿರ್ತಾನೋ ಹಾಗೆ ಹೇಳ್ತಾರೆ. ಸ್ವರ ಅದನ್ನು ನಿಜ ಅಂದ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ಅಂತ ಬಸ್ ಸ್ಟ್ಯಾಂಡಿಗೆ ಬರ್ತಾಳೆ. ಬಸ್ ಸ್ಟ್ಯಾಂಡಿಗೆ ಬಂದಾಗ ಅಲ್ಲಿ ಟೀ ಅಂಗಡಿಯವನು ಪರಿಚಯ ಇರುತ್ತೆ. ಅಕ್ಕ ಚೆನ್ನಾಗಿದ್ದೀರಾ ಸ್ವರ, ಏನು ಹಿಂಗೆ ಈ ಕಡೆ ಬಂದಿದ್ದು ಅಂತ. ಇಲ್ಲೇ ಬಂದಿದ್ದೆ ಅಂತಾಳೆ. ಸರಿ ಬನ್ನಿ, ಇನ್ನು ಬಸ್ ಬರೋದು ಲೇಟು, ಕೂತ್ಕೊಳ್ಳಿ, ಒಂದು ಲೋಟ ಟೀ ಕೊಡ್ತೀನಿ ಕುಡೀರಂತೆ ಅಂತ ಹೇಳ್ತಾನೆ. ಸರಿ ಕೂತಿರ್ತಾಳೆ. ಆವಾಗ ಅಲ್ಲೊಂದು ಬೈಕ್, ಹೊಸ ಬೈಕ್ ನಿಂತಿರುತ್ತೆ. ಆ ಬೈಕನ್ನು ಒಂದು ಹುಡುಗ, ಅಂದರೆ ಅಪ್ಪ ಅಮ್ಮ ಯಾರು ಇಲ್ಲದೆ ಹುಡುಗ ಬಂದ್ಬಿಟ್ಟು ಆ ಬೈಕನ್ನೆಲ್ಲ ಮುಟ್ಟು ನೋಡೋದು, ಮತ್ತು ಆ ಮಿರರಲ್ಲಿ ಕೈಯಲ್ಲೇ ತಲೆ ಬಾಚ್ಕೊಳ್ಳೋದು, ಕೈಯಲ್ಲೇ ಮುಖ ಎಲ್ಲ ನೋಡ್ಕೊಳ್ಳೋದು, ಸರಿ ಮಾಡ್ಕೊಳ್ಳೋದು ಮಾಡ್ತಾ ಇರುತ್ತೆ. ಇದನ್ನು ಅವಳು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇವನು ಈ ಬೈಕವನು ಏನು ಮಾಡ್ತಾನೆ, ಆ ಕಡೆ ಫೋನಲ್ಲಿ ಮಾತಾಡ್ತಿರ್ತಾನೆ. ಸಡನ್ ಫೋನ್ ಇಟ್ಬಿಟ್ಟು ಬರ್ತಾನೆ. ಈ ಹುಡುಗ ಬೈಕ್ ಹತ್ರ ಇರೋದು ನೋಡಿಬಿಟ್ಟು, ಏಯ್ ಬೈಕ್ ಹತ್ರ ಬಂದಿದೆಯಾ, ಏನು ಹಾಳು ಮಾಡೋಕ್ಕೆ ಬಂದಿದೆಯಾ, ಏನು ಕಿತ್ಕೊಳ್ಳೋಕೆ ಬಂದಿದೆಯಾ ಅಂತ ಸಿಕ್ಕಾಪಟ್ಟೆ ರೇಗಾಡಿ ಹೊಡಿಬೇಕು ಅವನಿಗೆ, ಆ ಹುಡುಗಿಗೆ. ಅಷ್ಟೊತ್ತಿಗೆ ಇವಳು ಎದ್ದೋಗ್ಬಿಡ್ತಾಳೆ. ಎದ್ದೋಗಿ ಸ್ವರ ಎದ್ದೋಗಿ ಕೈ ಹಿಡ್ಕೊಂಡು, ಏನು ಸರ್ ನೀವು ಸ್ವಲ್ಪ ನಿಮಗೆ ಮ್ಯಾನೇಜ್ ಇಲ್ವಾ, ಏನು ನಿಮಗೆ ಗೊತ್ತಾಗಲ್ವಾ, ಆ ಮಗು ಏನು ಮಾಡ್ತಿತ್ತು, ಮಿರರಲ್ಲಿ ನೋಡ್ಕೊಂಡು ತಲೆ ಬಚ್ಕೋತಾ ಇದ್ದ, ಕೈಲಿ ಮುಖ ಎಲ್ಲ ಸರಿ ಮಾಡ್ಕೊಳ್ತಾ ಇದ್ದ ಅಷ್ಟೇ. ಏನು ನಿಮ್ಮ ಬೈಕನ್ನು ಹೊತ್ಕೊಂಡು ಹೋಗಿದ್ನ ಅವನಿಗೆ ಹೊಡೆಯೋಕ್ಕೆ ಹೋಗ್ತಿರಲ್ಲ. ಅವನು ಅಪ್ಪ ಅಮ್ಮ ಇದ್ದಿದ್ರೆ ಅವನು ಇದೇ ಥರ ಬೈಕಲ್ಲಿ ಓಡಾಡೋನು. ಅವ್ನಿಗೆ ಯಾರು ಇಲ್ಲದಕ್ಕೆ ತಾನೇ ನೋಡಿ ಆಸೆ ಪಡ್ತಾ ಇದ್ದಾನೆ ಅಷ್ಟೇ. ನೀವು ಅಷ್ಟು ಅಕ್ಕರೆ ಇದ್ದಿರೋರಾದರೆ ಒಂದು ರೌಂಡ್ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಅದು ಬಿಟ್ಬಿಟ್ಟು ಈ ಥರನ ಮಾಡ್ತಾರೆ ಅಂತ ಬೈತಾಳೆ. ಸರಿ ಅಂತ ಅವನೊಂದು ರೌಂಡ್ ಕೂರಿಸ್ಕೊಂಡು ಹೊರಟೋಯ್ತಾನೆ ಆ ಕಡೆ. ಆಮೇಲೆ ಅವನಿಗೆ ಮನವರಿಕೆ ಆಗುತ್ತೆ, ಸ್ವರ ಹೇಳಿದ್ದೆಲ್ಲ ಗೊತ್ತಾಗುತ್ತೆ. ಅವನು ಒಂದು ರೌಂಡ್ ಕೂರಿಸ್ಕೊಂಡು ಹೋಗ್ತಾನೆ. ಈ ಕಡೆ ಚಾಮಂತಿ ಅಳ್ತಾ ಕೂತಿರ್ತಾಳೆ. ಅಂದರೆ ಅವಳು ಲವರ್ ಇದ್ದಾನಲ್ಲ, ಅವನು ಅವಳನ್ನು ಹಿಡ್ಕೊಂಡು ಗಟ್ಟಿಯಾಗಿ ಇದು ಮಾಡೋಕ್ಕೆ ಹೋಗ್ತಾನೆ. ಅದಕ್ಕೆ ಅವಳಿಗೆ ಅದು ಒಂಥರ ಇರಿಸು ಮುರಿಸು ಆಗುತ್ತೆ. ಚಾಮಂತಿ ಲವ್ವರು ಅವನು ಮಿಸ್ಬಿಹೇವ್ ಮಾಡ್ದ ಅಂತೇಳ್ಬಿಟ್ಟು ಅವಳಿಗೆ ತುಂಬ ಅಳು ಬಂದುಬಿಡುತ್ತೆ. ಇಷ್ಟು ಚೆನ್ನಾಗಿ ಇದ್ಕೊಂಡು ಈ ಥರ ಮಾಡಿದ್ನಲ್ಲ ಅಂತೇಳ್ಬಿಟ್ಟು ಕೋಪ ಬಂದುಬಿಡುತ್ತೆ ಅವಳಿಗೆ. ಅಳುತ್ತಾಳೆ, ಕೋಪ ಬರುತ್ತೆ. ಮತ್ತೆ ಬರ್ತಾನೆ ಅವನು ಮಾತಾಡ್ಸೋಕ್ಕೆ ಅಂತೇಳ್ಬಿಟ್ಟು. ಮಾತಾಡ್ಸೋಕ್ಕೆ ಬಂದಾಗ ಇದನ್ನು ಯಾರು ಹೇಳಿದ್ದು ಗೊತ್ತಾ ನನಗೆ, ಸ್ವರ ಹೇಳಿದ್ದು. ಅಂದರೆ ಚಾಮಂತಿಗೂ ಸ್ವರಗೆ ತಂದಾಕಬೇಕು ಅನ್ನೋದು, ಅದನ್ನು ಜಾನು ಹೇಳಿರ್ತಾಳೆ ಅಲ್ಲಿ. ಜಾನ್ಸಿ ಏನು ಹೇಳಿರ್ತಾಳೋ ಅದನ್ನು ಅವನು ಮಾಡ್ತಾನೆ. ದುಡ್ಡು ಕೊಡ್ತಾಳಲ್ಲ, ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾನೆ. ಹಾಗೆ ಇವಳನ್ನ ಮಿಸ್ಬಿಹೇವ್ ಮಾಡಿ ತಪ್ಕೊಳ್ಳೋದು ಮಾಡೋಕ್ಕೆ ಹೋಗೋದು. ಅಲ್ಲಿ ಸ್ವರ ಹೇಳಿದ್ಲು ಅಂತ ಅನ್ನೋದು. ಹೀಗೆ ಇವನದು ಬಿಹೇವಿಯರು. ಇವನಿಗೆ ದುಡ್ಡು ಮುಖ್ಯ ಹೊರತು ಮನಸತ್ವ ಮುಖ್ಯ ಆಗಿರಲ್ಲ ಅಲ್ಲಿ. ಹಾಗಾಗಿ ತುಂಬಾ ಬೇಜಾರು ಮಾಡಾಕಿರ್ತಾನೆ. ಆಮೇಲೆ ಮತ್ತೆ ಮಾತಾಡ್ಸೋಕ್ಕೆ ಅಂತ ಬರ್ತಾನೆ. ಮಾತಾಡ್ಸೋಕ್ಕೆ ಬಂದಾಗ ಬೈತಾಳೆ. ಬೈದ ಮೇಲೆ ಸ್ವರನ ಮೇಲೆ ಎತ್ತಾಕ್ಬಿಡ್ತಾನೆ. ಆವಾಗ ಸ್ವರನ ಮೇಲೆ ಎತ್ತಾಕಿದ ಮೇಲೆ ಸ್ವರ ಬರ್ತಾಳೆ ಬೆಂಗಳೂರಿಂದ ವಾಪಸ್ಸು, ಹಾಸನಿಂದ ವಾಪಸ್ ಬೆಂಗಳೂರಿಗೆ ಬರ್ತಾಳೆ. ಈ ಕಡೆ ಅಭಿಮನೆಗೆ ಅವನು ಹಾಸನಿಗೆ ಹೋಗಿ ದುಡ್ಡು ಕೊಡೋಕ್ಕೆ ಹೋಗಿದ್ನಲ್ಲ ಅವ್ರಿಗೆಲ್ಲ, ವಾಪಸ್ ಬಂದು ಅವಳದೇ ಸ್ವರಂದೇ ಥಿಂಕಿಂಗ್ ಮಾಡ್ತಾ ಇರ್ತಾನೆ. ಒಟ್ಟಲ್ಲಿ ಮಗು ಗೊತ್ತಾಗಬಾರ್ದು ಅನ್ನೋದು ಅವನ ಇಂಟೆನ್ಷನ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ನನ್ನಿಂದ ಮಗು ಕೈ ಬಿಟ್ಟು ಹೋಗಬಾರ್ದು ಅನ್ನೋದು ಒಂದಿರುತ್ತೆ. ಇವಳು ಝಾನ್ಸಿ ಅವಳು ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಮತ್ತು ಇಲ್ಲಿ ಬರ್ತಾಳೆ. ಬಂದಮೇಲೆ ಇವಳು ಅಳ್ತಿರೋದು ನೋಡ್ಬಿಟ್ಟು, ಯಾಕೆ ಅಳ್ತಾ ಇದೆಯಲ್ಲ ಚಾಮಂತಿ, ಏನಾಯಿತು ಅಂತ ಕೇಳ್ತಾಳೆ. ಆವಾಗ ಅವಳಿರೋ ವಿಷಯನೆಲ್ಲ ಹೇಳ್ತಾಳೆ. ನೋಡು ಎಂಥ ಖತರ್ನಾಕಿದ್ದಾನೆ, ಹೇಗೆ ಇದೆಲ್ಲ ಮಾಡ್ತಾನೆ ಅಂತೇಳ್ಬಿಟ್ಟು ಬೈಕೊಂಡು ಸುಮ್ಮನೆ ಆಗ್ತಾಳೆ. ಯಾರನ್ನ ನಂಬೋಕ್ಕಾಗಲ್ಲ ಇವಾಗ, ಭಾಳ ಕಷ್ಟ ಇದೆ ಬಿಡು ನಂಬೋದು ಅಂತೇಳ್ಬಿಟ್ಟು.
ಅಲ್ಲಿ ಹೋದರೆ ಅಲ್ಲಿ ಅವಳು 50,000ಕ್ಕೆ ಮಗುನ ಮಾರಿದಳಂತೆ ಯಾರೋ ಭಿಕ್ಷುಕರಿಗೆ, ಹಾಗಂತ ಹೇಳ್ತಾರೆ ಅಂತ. ಆಮೇಲೆ ಇವಳ ವಿಷಯನೂ ಇವಳು ಹೇಳ್ತಾಳೆ, ಅವಳ ವಿಷಯನೂ ಅವಳು ಹೇಳ್ತಾಳೆ. ಇಲ್ಲಿ ಆ ಥರ ಕನ್ವರ್ಸೇಷನ್ ನಡೀತಾ ಇರುತ್ತೆ. ಆಮೇಲೆ ಇಲ್ಲಿ ಅಭಿ ಫ್ರೆಂಡ್ ಫೋನ್ ಮಾಡ್ತಾನೆ, ಇವತ್ತು ನಂದು ಒಂದು ಪಾರ್ಟಿ ಇಟ್ಕೊಂಡಿದ್ದೀವಿ ಬಾಲಿಗೆ ಅಂತೇಳಿ. ಅಲ್ಲಿ ಫ್ರೆಂಡ್ ಹತ್ರ ಕೂತ್ಕೊಂಡು ಕುಡಿದ್ಬಿಟ್ಟು ಜಾಸ್ತಿಯಾಗಿ ವಿಷಯ ಹೇಳ್ತಾ ಇರ್ತಾನೆ. ಏನಂತ, ಸ್ವರ ಮಗುನ ಹುಡುಕ್ತಿದ್ದಾಳೆ, ಮಗು ನನ್ನ ಹತ್ರನೇ ಇದೆ, ಆದರೆ ಮಗು ಗೊತ್ತಾದರೆ ಕರ್ಕೊಂಡೋಗ್ಬಿಡ್ತಾಳೆ ಅಂತ ನಾನು ಹಾಸ್ಪಿಟ್ಲಿಗೆ ಹೋಗಿ ಅವರಿಗೆಲ್ಲ ದುಡ್ಡು ಕೊಟ್ಟು ಸುಳ್ಳು ಹೇಳಿಸ್ತಾ ಇದ್ದೀನಿ. ಅವರಿಗೆಲ್ಲ ದುಡ್ಡು ಕೊಟ್ಟು ಬಂದೆ ಸುಳ್ಳು ಹೇಳಿ ಅಂತೇಳಿ. ಸ್ವರ ಹೋಗಿದ್ದಾಳೆ ಹಾಸನ್ಗೆ, ಸುಳ್ಳು ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತವನೆ. ಈ ಕಡೆ ಝಾನ್ಸಿ ಇನ್ನೂ ಬರಲಿಲ್ವಲ್ಲ, ಎಲ್ಲೋದ ಅಭಿ ಅಂತ ಹುಡ್ಕಾಡ್ತಿದ್ದಾಳೆ. ಫೋನ್ ಮಾಡ್ತಾಳೆ, ಫೋನ್ ಎತ್ತಲ್ಲ. ಅವಳು ಸ್ವರನೂ ಫೋನ್ ಮಾಡ್ತಾಳೆ, ವಿಷಯ ಮಗು ಬದುಕಿದೆಯಂತೆ ಅಂತ ಹೇಳೋಣ ಅಂತೇಳಿ, ಹುಡ್ಕೋಣ ನಾನು ನೀವು ಸೇರಿ ಅಂತೇಳಿ. ಆದರೆ ಅವನು ಫೋನ್ ಎತ್ತಿಲ್ಲ. ಈ ಕಡೆ ಇವಳು ಫೋನು ಕೂಡ ಎತ್ತಿಲ್ಲ. ಆಮೇಲೆ ಫೋನನ್ನು ಮನೆಗೆ ಬಂದಾಗ ಚೆಕ್ ಮಾಡ್ತಾಳೆ, ಸ್ವರ ಫೋನ್ ಮಾಡಿದ್ದಾಳಲ್ಲ ಅಂಥೇಳಿ. ಸ್ವರನ ಹತ್ರ ಮಾತಾಡೋಕ್ಕಾಗುತ್ತೆ, ನನ್ನ ಹತ್ರ ಮಾತಾಡೋಕ್ಕಾಗಲ್ವಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.